ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕೋರ್ಟ್ ಆದೇಶ ಉಲ್ಲಂಘನೆ, ಮಠದ ಆಸ್ತಿ ಮಾರಾಟ, ಮುರುಘಾಶ್ರೀ ವಿರುದ್ಧ ಮತ್ತೊಂದು ಆರೋಪ. ಸಾರ್ವಜನಿಕ ಶಿಕ್ಷಣ ಉಳಿಸಿ, ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ತಡೆಯಿರಿ, ಎಐಡಿಎಸ್ಒ ಕರೆ. ಅಪಾಯಕಾರಿ ವಿದ್ಯುತ್ ಲೈನ್, ಕೃಷಿ ಕಾರ್ಮಿಕರ ಜೀವಕ್ಕೆ ಕಂಟಕ, ಸಕಲೇಶಪುರದಲ್ಲಿ ಧರಣಿ ಎಚ್ಚರಿಕೆ. ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಮುರುಘಾಶ್ರೀ ಮಠದ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆಂಬ ಗಂಭೀರ ಆರೋಪ ಚಿತ್ರದುರ್ಗದಲ್ಲಿ ಕೇಳಿಬಂದಿದೆ. ಚಿತ್ರದುರ್ಗ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ಇತ್ತೀಚೆಗಷ್ಟೇ ಮೊದಲ ಪೋಕ್ಸೋ ಕೇಸಲ್ಲಿ ಖುಲಾಸೆಯಾಗಿದ್ದು, ಎರಡನೇ ಕೇಸ್ ವಿಚಾರಣೆಯ ಹಂತದಲ್ಲಿದೆ. ಇದರ ಬೆನ್ನಲ್ಲೇ ಮುರುಘಾಶ್ರೀ ಪೋಕ್ಸೋ ಕೇಸಲ್ಲಿ ಆರೋಪಿಯಾಗಿದ್ದಾಗ ಮಠದ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದ್ದರೂ ಸಹ ಕೋರ್ಟ್ ಆದೇಶವನ್ನು ಮೀರಿ 2025ರ ಅಕ್ಟೋಬರ್ 6ರಂದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿರುವ ಸುಮಾರು 2 ಕೋಟಿ ಮೌಲ್ಯದ ಒಟ್ಟು 4 ನಿವೇಶನಗಳನ್ನು ಮಂಜುನಾಥ್ ಎಂಬುವವರಿಗೆ ಸ್ಪೆಷಲ್ ಜಿಪಿಎ ನೀಡಿ ಮಾರಾಟ ಮಾಡಿದ್ದಾರೆಂಬ ಗಂಭೀರ ಆರೋಪವನ್ನು ಮಠದ ಭಕ್ತರಾದ ಪ್ರಕಾಶ್ ಮಾಡಿದ್ದಾರೆ. ಮುರುಘಾಶ್ರೀ ಪೋಕ್ಸೋ ಆರೋಪದಲ್ಲಿ ಸಿಲುಕಿದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮಠಕ್ಕೆ ಆಡಳಿತ ಸಮಿತಿ ನೇಮಿಸಲಾಗಿದೆ. ಆದರೆ ಆಡಳಿತ ಸಮಿತಿಯ ಗಮನಕ್ಕೆ ಬಾರದಂತೆ ಮಠದ ಆಸ್ತಿ ಮಾರಾಟ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರುದಾರರು ಆಡಳಿತ ಸಮಿತಿ ಅಧ್ಯಕ್ಷ ಶಿವಯೋಗಿ ಕಳ್ಸದ್ಗೆ ದೂರು ನೀಡಿ ಆಗ್ರಹಿಸಿದ್ದಾರೆ. ಈ ದೂರು ಬಂದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅಧ್ಯಕ್ಷ ಕಳ್ಸದ್ ಈ ಸಂಬಂಧ ಕಾನೂನು ತಜ್ಞರಿಂದ ಪರಿಶೀಲಿಸಿ ಮಠದ ಆಸ್ತಿ ಅಕ್ರಮವಾಗಿ ಮಾರಾಟವಾಗಿದ್ದರೆ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯೊಳಗೆ ಸಹ ಈ ಶಿವಮೂರ್ತಿ ಶರಣರು ಯಾವುದೇ ಕಾರಣಕ್ಕೂ ಕೇಸಿಗೆ ಬಿಟ್ಟರೆ ಬೇರೆ ಇದಕ್ಕೆ ಬರುವಾಗಿಲ್ಲ. ಅವರು ದಾವಣಗೆರೆ ಶಿವಯೋಗಿ ಆಶ್ರಮದಲ್ಲೂ ಎಲ್ಲ ಇದ್ದಾರೆ. ಈಗಿದ್ದಾಗ ಇತ್ತೀಚೆಗೆ ಅನೇಕ ಕಡೆಗಳಲ್ಲಿ ಆಸ್ತಿ ಮಾರಾಟ ಆಗ್ತಿದೆ ಅಂತ ನಮ್ಗಳು ಗಮನಕ್ಕೆ ಬಂತು. ಆಗ ಇದೇ ರೀತಿ ಗಮನಕ್ಕೆ ಬಂದಾಗ ಬೋಕೋ ಪ್ರಕರಣದ ಬಿಡುಗಡೆ ಆಗೋದಕ್ಕಿಂತ ಮುಂಚೆ 30/9/25ರಂದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಪತ್ರವನ್ನು ಮಂಜುನಾಥ್ ಬಿನ್ ಮರಿಯಪ್ಪ ಎಂಬುವರಿಗೆ ಸೈಟಿನ 4 ಸೈಟಿನ ಪವರ್ ಆಫ್ ಅಥಾರಿಟಿ ಪತ್ರವನ್ನು ಕೊಟ್ಟುಬಿಟ್ಟು ಅದನ್ನು ಕೊಟ್ಟಿರೋದು 30/9/25ರಲ್ಲಿ ಕೊಟ್ಟಿರ್ತಾರೆ. ಅವಾಗಿನ್ನೂ ಪೋಕೋ ಪ್ರಕರಣದಿಂದ ಬಿಡುಗಡೆ ಆಗಿರಲ್ಲ. ಅದನ್ನು 6/10/25ರಲ್ಲಿ ಆ 4 ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಅದರ ಬೆಲೆ ಇವತ್ತಿನ ದಿವಸ ಒಬ್ಬೊಬ್ಬರು ಅನ್ನತಾರೆ ಹೇಳ್ತಾರೆ, ನಮಗೆ ಕಂಡಂಗೆ ಸುಮಾರು 2 ಕೋಟಿ ರೂಪಾಯಿ ಆಸ್ತಿ. ಅವ್ರಿಗೆ ಮಾರಾಟ ಮಾಡುವ ಯಾವ ಅಧಿಕಾರ ಇಲ್ಲ. ಮೇಲಾಗಿ ಅವರಿಗೆ ಸುಪ್ರೀಂ ಕೋರ್ಟು ಅವ್ರಿಗೆ ಏನು ಹೇಳಿದೆ ಅಂತ ಬೆಳಗ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಅದಕ್ಕೆ ದಾಖಲೆ ಸಮೇತ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ನಾವು ಈಗಾಗಲೇ ನಮ್ಮ ಶ್ರೀಮಠದ ಮತ್ತು ವಿದ್ಯಾಪೀಠದ ಕಾನೂನು ಸಲಹೆಗಾರನ ಕರೆದು ಪೂರ್ಣವಾಗಿ ವರದಿಯನ್ನು ಪಡೆದು ಅದಕ್ಕೆ ಅಗತ್ಯ ಕ್ರಮ ಏನೇನು ಬೇಕೋ ಅದನ್ನೆಲ್ಲ ಜರುಗಿಸಲಿಕ್ಕೆ ಇವತ್ತಿನ ಒಂದು ಆಡಳಿತ ಮಂಡಳಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಅದನ್ನು ತೀರ್ಮಾನವನ್ನು ಕೂಡ ನಾವು ಕಾನೂನು ಸಲಹೆ ರೂಪಕವಾಗಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಹಾಗೂ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹೋರಾಟಕ್ಕೆ ಮುಂಬನ್ನಿ ಎಂದು ಎಐಡಿಎಸ್ಒ 72ನೇ ಸಂಸ್ಥಾಪನಾ ದಿನದಂದು ಕರೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಚೈತ್ರ ಮಾತನಾಡಿ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಕಳೆದ 71 ವರ್ಷಗಳಿಂದ ದೇಶದಾದ್ಯಂತ ವಿದ್ಯಾರ್ಥಿ ಚಳುವಳಿಗಳನ್ನು ಕಟ್ಟುತ್ತಾ ವೈಜ್ಞಾನಿಕ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕೆಂಬ ಧ್ಯೇಯದೊಂದಿಗೆ ವಿದ್ಯಾರ್ಥಿ ಮತ್ತು ಶಿಕ್ಷಣ ವಿರೋಧಿ ನೀತಿಗಳ ವಿರುದ್ಧ ಬಲಿಷ್ಠ ಚಳುವಳಿಗಳನ್ನು ಬೆಳೆಸುತ್ತಿದೆ ಎಂದು ಹೇಳಿದರು. ಮುಂದುವರಿಯುತ್ತಾ ಯಾವ ಶಿಕ್ಷಣ ಗುಲಾಮಗಿರಿಯ ವಿರುದ್ಧ ಸಿಡಿದೆದ್ದು ಮನುಕುಲವನ್ನು ಜಾಗೃತವಾಗುವಂತೆ ಮಾಡಿ ನಮ್ಮೆಲ್ಲರನ್ನು ಉಳಿಸಿತ್ತು ಹಾಗೂ ನವೋದಯದ ಮಹಾನ್ ಚೇತನಗಳಾದ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಭಗತ್ ಸಿಂಗ್, ನೇತಾಜಿ ಹೀಗೆ ಅನೇಕರ ಮೂಲ ಆಶಯವಾದ ಸಾರ್ವಜನಿಕ ಶಿಕ್ಷಣವನ್ನು ಗಾಳಿಗೆ ತೂರಿ ಇಂದು ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಲ್ಲಿ ಶಿಕ್ಷಣವನ್ನು ಮಾರಾಟಕ್ಕಿಟ್ಟಿದೆ. ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದರ ಮೂಲಕ ದುಡಿಯುವ ವರ್ಗದ ಮಕ್ಕಳಿಗೆ ಜ್ಞಾನದ ಬಾಗಿಲನ್ನು ಮುಚ್ಚಿ ಅವರನ್ನು ಶಿಕ್ಷಣದಿಂದ ಸಂಪೂರ್ಣವಾಗಿ ವಂಚಿತರನ್ನಾಗಿ ಮಾಡಲು ಮುಂದಾಗಿದೆ ಎಂದು ದೂರಿದರು. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ 72ನೇ ಫೌಂಡೇಶನ್ ಡೇನ ನಾವು ಸ್ಥಾಪನಾ ದಿನವನ್ನು ನಾವು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮೇಯ್ನ್ ಆಗಿ ಸ್ನೇಹಿತರೆ, ಇವತ್ತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಏನು ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಹಳ್ಳಿಗಿರುವಂಥ ಒಂದೊಂದು ಶಾಲೆ ಅಂದರೆ ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಇವತ್ತು ವಿಲೀನ ಮಾಡಿಬಿಟ್ಟು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡ್ತೀವಿ ಅಂತೇನು ಹೋಗ್ತಾ ಇದ್ದಾರೆ. ಅಂದರೆ 6,000 ಗ್ರಾಮ ಪಂಚಾಯತಿಗೆ 40,000 ಶಾಲೆಗಳನ್ನ ಮುಚ್ಚಿ
ಬರೀ 6,000 ಶಾಲೆಗಳನ್ನ ಇವತ್ತು ಇಟ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ನೇಹಿತರೆ, ಇವತ್ತು ಏನು ಹುಬ್ಳಿಲಿ ಒಂದು ಭಾಳ ನಮ್ಮ ಕರ್ನಾಟಕದ ಮಾನವೀಯತೆಯನ್ನೇ ಕೆದಕೋ ಅಂಥ ಒಂದು ಇವತ್ತು ಇನ್ಸಿಡೆಂಟ್ ಆಯಿತು. ಜಾತಿ ಹೆಸರಲ್ಲಿ ಗರ್ಭಿಣಿ ಹೆಣ್ಮಗಳನ್ನು ಅವರ ಅಪ್ಪನೇ ಇವತ್ತು ಮರ್ಯಾದೆಗೇಡಿ ಹತ್ಯೆ ಮಾಡಿದ್ದಾರೆ. ಅದನ್ನು ಕೂಡ ಖಂಡಿಸಿ ಈ ಕೂಡಲೇ ಆ ಅಪರಾಧಿಗಳಿಗೆ ಉಗ್ರವಾದಂಥ ಶಿಕ್ಷೆ ಮಾಡಬೇಕು, ಉನ್ನತವಾದಂಥ ತನಿಖೆನ ಮಾಡಬೇಕು, ಸರ್ಕಾರ ಇದರಲ್ಲಿ ಜವಾಬ್ದಾರಿ ತಗೋಬೇಕು ಅಂತೇಳಿ ಆಗ್ರಹಿಸ್ತಾ, ಹಾಗೆಯೇ ಇಡೀ ದೇಶದಾದ್ಯಂತ ಒಂದು 2 ದೊಡ್ಡ ಚಳುವಳಿಗಳಾಗ್ತಾ ಇದೆ. ನೀವು ಗಮನಿಸಿರ್ಬೋದು. ಏನು ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳಿ ಅಂತ ತಾರ್ ಮರುಭೂಮಿನೇ ತಡೆದು ಅಲ್ಲಿ ರಾಜಸ್ಥಾನ, ಗುಜರಾತು, ಹರಿಯಾಣ ಪ್ರದೇಶಗಳಲ್ಲಿ ವ್ಯವಸಾಯಕ್ಕಾಗಿರ್ಬೋದು, ಜನಗಳ ಜೀವನಕ್ಕಾಗಿರ್ಬೋದು ಬಹಳ ಒಂದು ಕೊಡುಗೆ ಕೊಟ್ಟು ನೈಸರ್ಗಿಕ ಈ ಸಂಸ್ಥಾಪನಾ ದಿನದಲ್ಲಿ ರಾಜ್ಯ ಖಜಾಂಚಿಗಳಾದ ಸುಭಾಷ್ ಬೆಟ್ಟದಕೊಪ್ಪ, ಜಿಲ್ಲಾಧ್ಯಕ್ಷರಾದ ಚೈತ್ರ, ಕಾರ್ಯದರ್ಶಿಯಾದ ಸುಷ್ಮಾ, ಕಾರ್ಯಕರ್ತರಾದ ಚಂದ್ರಶೇಖರ್, ಧನಂಜಯ್, ರಾಕೇಶ್, ಶಿವಲಿಂಗ, ನಾಗಿನಬಾನು ಇನ್ನಿತರ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಕಲೇಶಪುರ ತಾಲೂಕಿನ ಹಾನಬಾಳು ಹೋಬಳಿಯ ಕ್ಯಾಮನಹಳ್ಳಿ ಪಂಚಾಯಿತಿಯ ಹುಲ್ಲೆಮನೆ, ದೀಣಕೆರೆ ಮತ್ತು ಮದನಪುರ ಜಂಕ್ಷನ್ ಪ್ರದೇಶದಲ್ಲಿ ಮದನಪುರ ಗ್ರಾಮಕ್ಕೆ ಹೋಗುವ ವಿದ್ಯುತ್ ಪವರ್ ಲೈನ್ ಅಪಾಯಕಾರಿ ಮಟ್ಟದಲ್ಲಿ ಹಾದು ಹೋಗಿದ್ದು, ಸ್ಥಳೀಯ ಕೃಷಿ ಕಾರ್ಮಿಕರ ಮನೆಗಳ ಮುಂಭಾಗದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿದೆ. ಈ ಒಂದು ಲೈನ್ ಮರಗಳು ಮತ್ತು ಕಾಫಿ ಗಿಡಗಳ ಮಧ್ಯೆ ತಾಗುತ್ತಿರುವುದರಿಂದ ಯಾವುದೇ ಕ್ಷಣದಲ್ಲಿ ವಿದ್ಯುತ್ ಪ್ರಸರಣದಿಂದ ಅಪಘಾತ ಸಂಭವಿಸಿ ಸಾವು ನೋವುಗಳು ಉಂಟಾಗುವ ಸಾಧ್ಯತೆ ಇದ್ದು, ಕುಟುಂಬಗಳು ಆತಂಕದಲ್ಲಿ ದಿನ ಕಳೆಯುತ್ತಿವೆ. ಸ್ಥಳೀಯ ಕೃಷಿ ಕಾರ್ಮಿಕರು ತಮ್ಮ ಮನೆಗಳ ಸುತ್ತಲಿನ ಅಲ್ಪ ಜಾಗದಲ್ಲಿ ಮರಗಳು ಮತ್ತು ಕಾಫಿ ಗಿಡಗಳನ್ನು ಬೆಳೆಸಿಕೊಂಡಿದ್ದಾರೆ. ಆದರೆ ಈ ಪವರ್ ಲೈನ್ ಅದರ ಮಧ್ಯದಲ್ಲೇ ಹಾದು ಹೋಗಿ ಹಲವು ಮರಗಳಿಗೆ ಸ್ಪರ್ಶಿಸುತ್ತಿದ್ದು, ಮಳೆಗಾಲ ಅಥವಾ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ ಲೀಕ್ ಆಗಿ ಅಪಾಯಕ್ಕೆ ಕಾರಣವಾಗಬಹುದು ಎಂಬ ಭಯ ಸ್ಥಳೀಯರನ್ನು ಕಾಡುತ್ತಿದೆ. ದಿನನಿತ್ಯ ಓಡಾಡುವ ಮಕ್ಕಳು ಮತ್ತು ಕುಟುಂಬ ಸದಸ್ಯರಿಗೆ ಇದು ಸಾವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಿಸಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಾನು ಈ ದಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿಯ ಹುಲ್ಲೆಮನೆ ಎಂಬ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಬಹುತೇಕ ಕೃಷಿ ಕಾರ್ಮಿಕರೇ ವಾಸ ಮಾಡ್ಕೊಂಡಿರೋವಂಥದ್ದು. ಇಲ್ಲಿ ನೋಡ್ತಾ ಇದ್ದಾರೆ, ಇದು ಟ್ರಾನ್ಸ್ಫಾರ್ಮರು, ದೀಣಕೆರೆ ಸರ್ಕಲ್ಲು. ಇಲ್ಲಿ ಏನು ಕೃಷಿ ಕಾರ್ಮಿಕರು ಏನೋ ಸ್ವಲ್ಪ ಮನೆ ಕಟ್ಕೊಂಡು ಮನೆ ಮುಂದೆ ಒಂದು 4 ಕಾಫಿ ಗಿಡ ಹಾಕ್ಕೊಂಡು ಮರ ಗಿಡ ಇಳ್ಕೊಂಡು ಬೆಳ್ಕೊಂಡಿದ್ದಾರೆ. ಆ ಮನೆ ಮುಂದೆನೇ ಅಪಾಯಕಾರಿ ಮಟ್ಟದಲ್ಲಿ ಈ ಪವರ್ ಲೈನ್ ಹೋಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೇ ಮನೆ ಇದೆ, ಪವರ್ ಲೈನು ಇಲ್ಲೇ ಹೋಗಿದೆ. ಇಲ್ಲಿ ರಸ್ತೆ ಬದಿನಲ್ಲಿ ಜಾಗ ಇದೆ, ವಿಶಾಲವಾಗಿದೆ. ರಸ್ತೆ ಬದಿನಲ್ಲಿ ಇದನ್ನು ಶಿಫ್ಟ್ ಮಾಡ್ಬೋದು. ಇವರು ಹಲವಾರು ಅರ್ಜಿಗಳನ್ನ ಕೊಟ್ಟಿದ್ದರೂ ಇದನ್ನು ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಪೃಥ್ವಿಯವರು ಮಾತನಾಡಿ, ಈ ಸಂಬಂಧ ಯಾವುದೇ ಅವಘಡ ಸಂಭವಿಸಿ ಸಾವು ನೋವುಗಳು ಉಂಟಾದರೂ ಇದಕ್ಕೆ ಚೆಸ್ಕಾಂ ಇಲಾಖೆ ಮತ್ತು ಚುನಾಯಿತ ಪ್ರತಿನಿಧಿಗಳು ನೇರವಾಗಿ ಹೊಣೆಗಾರರಾಗುತ್ತಾರೆ. ಕಾರ್ಮಿಕರ ಜೀವಗಳು ಅಪಾಯದಲ್ಲಿದ್ದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದರು. ನಾವು ಒಂದು 15 ವರ್ಷದಿಂದ ಅರ್ಜಿ ಕೊಟ್ಟಿವಿ. ಕುಮಾರಸ್ವಾಮಿ MLA ಇರಬೇಕಾದ್ರೆ, ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿದ್ದಲ್ಲ, ಅವ್ರ ಹೆಸರು ಸುಪ್ರದೀಪ್, ಅವ್ರ ಹತ್ರನೂ ಹೇಳಿದ್ವಿ. ಆದರೂ ಅವ್ರು ಯಾರು ಏನು ಕ್ರಮ ಮಾಡಿ ಇವಾಗಲೂ ನಮ್ಮ ಶಾಸಕರಿಗೆ ಹೇಳಿದ್ವಿ, ಮತ್ತು ನಮ್ಮ ಮೆಂಬರ್ ಅಧ್ಯಕ್ಷರಿಗೂ ಹೇಳಿದ್ವಿ, ಮಾಡಿಸ್ಕೊಡ್ತೀವಿ ಅಂದರೆ ಇನ್ನೂ ಮಾಡಿಲ್ಲ. ಇದನ್ನೊಂದು 10 ಮನೆಗೆ ಭಾರಿ ತೊಂದರೆ ಆಗಿದೆ. ಅದನ್ನು ಮನೆ ಪಕ್ಕದಿಂದ ತೆಗೆದು ರಸ್ತೆಗೆ ಹಾಕ್ಕೊಟ್ರೆ ಒಳ್ಳೆದಂತ ನಾವು ತಗೊಳ್ತೀವಿ. ನೋಡಿ, ಇಲ್ಲಿ ಹಿಂದೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿದ್ದಾರೆ, ಮನೆಗಳ ಮುಂದೆನೇ ಹೋಗಿದೆ ಆ ಪವರ್ ಲೈನು. ಇಲ್ಲಿ ನೋಡಿ, ಮನೆ ಸೂರ್ಯರಿಂದ ಒಂದು 8ರಿಂದ 10 ಅಡಿ ದೂರದಲ್ಲಿ ಈ ಪವರ್ ಲೈನ್ ಹೋಗಿದೆ. ಪಾಪ ಇವರು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನೋಡಿ, ನೋಡಿ, ಇಲ್ಲಿ ಮದನಪುರ ಹೋಗುವ ರಸ್ತೆ ಇದು ವಿಶಾಲವಾಗಿದೆ. ಈ ರಸ್ತೆಯ ಪಕ್ಕದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. ನೋಡಿ, ಇಲ್ಲಿ
ಒಂದು ಮನೆ ಮುಂಭಾಗದಲ್ಲೇ ಹೆಚ್ಚು ಕಮ್ಮಿ ಬಹುತೇಕ ಮನೆ ಮೇಲೆ ಅಂತಲೇ ಹೇಳ್ಬೋದು, ಅಷ್ಟು ಹತ್ತಿರದಲ್ಲಿ ಒಂದು ಲೈನ್ ಹೋಗಿದೆ. ಇದೇ ಮನೆಯ ಹಿಂಭಾಗದಲ್ಲಿ ಮತ್ತೊಂದು ಲೈನ್ ಹೋಗಿದೆ. ಹಾಸನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಲಕ್ಷ್ಮಣ್ ಮಾತನಾಡಿ, ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 140ನೇ ವರ್ಷದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷ 1885ರಲ್ಲಿ ಸ್ಥಾಪನೆಯಾಗಿದ್ದು, ಇದುವರೆಗೂ ಅನೇಕ ಮಹನೀಯರು ಪಕ್ಷವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಸುದೀರ್ಘವಾದ ಪಕ್ಷ, 140 ವರ್ಷಗಳ ಇತಿಹಾಸವಿರುವ ಪಕ್ಷ ನಮ್ಮದು. ಇಂತಹ ಇತಿಹಾಸವಿರುವ ಪಕ್ಷ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇಂತಹ ಸುದೀರ್ಘ ಚರಿತ್ರೆ ಇರುವ ಪಕ್ಷ ಕಾಂಗ್ರೆಸ್. ಇಂತಹ ಸಮಯದಲ್ಲಿ ನಾವು ಭಾಗ್ಯಶಾಲಿಗಳು ಎಂದರು. ಅಂದರೆ ಇದು 1885 ಸ್ಥಾಪನೆ ಆಗಿತ್ತು. ಆದರೂ ಕೂಡ ಅಧಿಕೃತವಾಗಿ 1930ರಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಒಂದು ಸ್ವಾತಂತ್ರ್ಯ ಚಳವಳಿಯ ರೀತಿಯಲ್ಲಿ ಅದು ಅಧಿಕೃತವಾಗಿ ಆಯಿತು. ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಅನೇಕ ಮಹನೀಯರು ಕಟ್ಟಿಕೊಂಡು ಬಂದರು. ಇದಕ್ಕೆ ಸುದೀರ್ಘವಾದಂಥ ಒಂದು ಇತಿಹಾಸ ಇರತಕ್ಕಂಥ ಒಂದು ಪಕ್ಷ, 140 ವರ್ಷಗಳ ಇತಿಹಾಸ ಇರತಕ್ಕಂಥ ಪಕ್ಷ ನಮ್ಮ ದೇಶದಲ್ಲಿ ಯಾವುದೂ ಕೂಡ ಇಲ್ಲ. ಎಲ್ಲ ಪಕ್ಷಗಳು ಕೂಡ ನಮ್ಮ ಪಕ್ಷದಿಂದಲೇ ಬೈಪಾರ್ಕೇಷನ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಕ್ಷಗಳಾಗಿ ಇವತ್ತು ಅಧಿಕಾರವನ್ನು ಮಾಡ್ತಾಯಿದ್ದಾವೆ. ಹಾಗಾಗಿ ಇಂಥ ಒಂದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮದಲ್ಲಿ ಮೋಹನ್, ರಘು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಇಸ್ರೋ ಸಂಸ್ಥೆಯ ಸಾಧನೆಯ ಬಗ್ಗೆ ಎಷ್ಟು ಹೇಳಿದರೂ ಸಹ ಇನ್ನೂ ಹೆಚ್ಚಿನ ವಿಚಾರವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ ಎಂದು ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಾ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದ ನಾಗಸಮುದ್ರ ರಸ್ತೆಯಲ್ಲಿರುವ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜಿಸಿದಂತಹ ಜ್ಞಾನಸಾಗರ ಪರಂಪರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಸ್ರೋ ಸಂಸ್ಥೆಯ ಸಾಧನೆಯ ಬಗ್ಗೆ ಎಷ್ಟು ಹೇಳಿದರೂ ಸಹ ಇನ್ನು ಹೆಚ್ಚಿನ ವಿಚಾರ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ. ನಮ್ಮ ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಇವುಗಳಲ್ಲಿ ಭಾರತ ದೇಶ ಇದೆ. ಆದರೆ ಇನ್ನೂ ಕೂಡ ಮುಂದುವರಿಯಬೇಕೆಂಬ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡುತ್ತಿರುವುದರಲ್ಲಿ ಇಸ್ರೋ ಸಂಸ್ಥೆಯು ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂದರು. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಇಳಿದಿದ್ರು. ಸುಮಾರು ಬೇರೆ ಬೇರೆ ದೇಶಗಳ ಪ್ರೋಬ್ಗಳು ಚಂದ್ರನ ಮೇಲೆ ಕೆಲಸ ಮಾಡಿದ್ವು. ಆದರೂ ಭಾರತ ದೇಶ ಮಾಡಿದಂಥ ಈ ಚಂದ್ರಯಾನ 1 ಹೆಗ್ಗಳಿಕೆ ಏನಪ್ಪ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ನೀರಿನ ಅಂಶ ಇದೆ ಅನ್ನೋ ಪತ್ತೆ ಮಾಡಿದ್ದು ನಮ್ಮ ಚಂದ್ರಯಾನ 1 ಉಪಗ್ರಹ. ಅದು ಚಂದ್ರನ ಮೇಲೆ ಮೇಲ್ಮೆಯಲ್ಲಿ ನೀರು ಉತ್ಪತ್ತಿ ಆಗ್ತಕ್ಕಂಥ ಪ್ರಕ್ರಿಯೆ ಏನು ಅನ್ನೋ ಕಂಡುಹಿಡಿದಿದ್ದು ಕೂಡ ಇದೇ ಉಪಗ್ರಹ. ಜೊತೆಗೆ ಈ ಉಪಗ್ರಹದಲ್ಲಿ ಒಂದು ಅನ್ಕಂಟ್ರೋಲ್ ಡಿಸೆಂಟ್ಗೆ ಒಂದು ಪ್ರೋಬ್ ಇತ್ತು. ಅದು ಚಂದ್ರನ ಮೇಲೆ ಇಳಿದಿದ್ದು, ಆ ಪ್ರೋಬು ಯಾವ ಜಾಗದಲ್ಲಿ ಇಳಿತೋ ಆ ಜಾಗನ ಜವಾಹರ್ ಸ್ಥಳ ಅಂತ ಕರೆದ್ವಿ. ಅದಾದಮೇಲೆ ಚಂದ್ರಯಾನ 2ರಲ್ಲಿ ಏನಪ್ಪ ಇದ್ದಿದ್ದು ಕೆಲಸ ಅಂದರೆ, ಚಂದ್ರನ ಮೇಲ್ಮೈ ಮೇಲೆ ನಿಧಾನವಾಗಿ ಒಂದು ರೋಬೋಟ್ನ ಇಳಿಸ್ಬೇಕು ಅಂತ. ಆದರೆ ಅದು ಕೆಲವು ನ್ಯೂನತೆಗಳ ಕಾರಣದಿಂದ 2019ರಲ್ಲಿ ಆ ಕೆಲಸ ಸಾಧ್ಯ. ಕಾರ್ಯಕ್ರಮದಲ್ಲಿ ವಿಶ್ವ ಒಲಿಂಪಿಕ್ಸ್ ಕ್ರೀಡಾಪಟು ಹಾಗೂ ಈಜುಪಟು ವಿಶ್ವಾಸ್, ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ ನಾಗೇಶ್, ಕಾರ್ಯದರ್ಶಿ ಭಾರತಿ ನಾಗೇಶ್, ಪ್ರಾಂಶುಪಾಲೆ ಫಿಲಿಂ ಇನ್ನು ಮುಂತಾದವರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯು ಯಶಸ್ವಿಯಾಗಿ ನಡೆಯಿತು. ಸಾಮಾನ್ಯ ಕ್ಷೇತ್ರಕ್ಕೆ 7 ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು, 8 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು, 7 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಗಂಗಾಧರ್, ಚನ್ನವೀರಸ್ವಾಮಿ, ಜಯಣ್ಣ, ವೆಂಕಟ ನರಸಿಂಹಾಚಾರ್ಯ ಕುಮಾರ್, ನಾಗರಾಜ್, ಲೋಹಿತ್ ಕುಮಾರ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ. ಜಿಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಮಂಗಳಮ್ಮ, ನಾಗರತ್ನ, ರಂಗರಾಜು, ತೀರ್ಥಪ್ರಸಾದ್, ದೇವರಾಜು, ರಂಗನಾಥ್ 6 ಜನ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಲಿಯಾಕತ್ ಅಲಿಖಾನ್ ಕರ್ತವ್ಯ ನಿರ್ವಹಿಸಿದರು.
ನೂತನ ನಿರ್ದೇಶಕ ವೆಂಕಟ ನರಸಿಂಹಾಚಾರ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮೆಲ್ಲ ನಿರ್ದೇಶಕರ ಸಹಕಾರ ಪಡೆದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ. ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಹಾಲು ಹಾಕುವ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೇವೆ. ಗ್ರಾಮೀಣ ಭಾಗದ ರೈತರಿಗೆ ಎಲ್ಲ ಯೋಜನೆಗಳು ಸಿಗಬೇಕು. ಆದ್ದರಿಂದ ರೈತರು ಡೈರಿಗಳಿಗೆ ಗುಣಮಟ್ಟದ ಹಾಲನ್ನು ಹಾಕುವುದರ ಮೂಲಕ ಹೆಚ್ಚಿನ ಲಾಭ ಪಡೆಯಬೇಕು ಎಂದರು. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿರುತ್ತದೆ. ಇದರಲ್ಲಿ 6 ಜನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಇನ್ನು 7 ಜನ ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗಿರುತ್ತಾರೆ. ಒಬ್ಬರು ಸೋಲನ್ನು ಅನುಭವಿಸಿರುತ್ತಾರೆ. ಎಲ್ಲ ಒಟ್ಟು 13 ಜನನು ಸಹ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಿ ಅವರ ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ 8 ಜನ ಅಭ್ಯರ್ಥಿಗಳಿದ್ದು 7 ಜನ ವಿನ್ ಆಗಿರ್ತಾರೆ. ಅದರಿಂದ 7 ಜನಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇನ್ನು ಮುಂದಿನ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತೆ ಈ ಮಂಡಳಿ ಮತ್ತು ನಮ್ಮ ಬಾಡಿ ಏನಿದೆ ಎಲ್ಲ ಜನರಿಗೂ ಒಗ್ಗಟ್ಟಾಗಿ ಸಹಕಾರ ಮಾಡಿ ರೈತರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಗೆದ್ದಂಥ ಅಭ್ಯರ್ಥಿಗಳಿಗೆ ಮೊದಲಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ಈ ಡೈರಿಲಿ ರೈತರಿಗೆ ಏನು ಸವಲತ್ತು ಬರುತ್ತೋ ಸರ್ಕಾರದಿಂದ ಅದನ್ನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೇರುವಂತೆ ಎಲ್ಲರೂ ನಾವು 13 ಜನನು ಎಲ್ಲರಿಗೂ ರೈತರಿಗೆ ಸಹಕಾರ ಕೊಡುತ್ತಾ ಅವರ ಜವಾಬ್ದಾರಿಯನ್ನು ನಾವು ಹಾಲು ಕರೆಯುವಂಥ ಕಟಿಂಗ್ ಮಿಷಿನ್ನು, ಮ್ಯಾಟ್ಗಳು, ದನಿಗ ಅಡಿಕಾಸ ಮ್ಯಾಟ್ಗಳು ಏನೇ ಸರ್ಕಾರದಿಂದ ಬಂದರು ಅವ್ರ ರೈತರುಗಳಿಗೆ 13 ಜನ ಸೇರಿ ಸಹಕಾರ ಕೊಡ್ತಾ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ಈ 13 ಜನನು ಹೇಳಿ ಒಪ್ಕೊಂತ ಇದೆ. ಮುಖಂಡರಾದ ನರೇಶ್, ರಂಗನಾಥ್ ಸೇರಿದಂತೆ ಕಾರ್ಯದರ್ಶಿ ರಂಗನಾಥ್ ಭಾಗವಹಿಸಿದರು. ಚಾಮರಾಜನಗರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಕ್ರೀಡೆ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬ್ಯಾಸ್ಕೆಟ್ಬಾಲ್ ಸಿಂಥೆಟಿಕ್ ಅಂಗಣ ಉದ್ಘಾಟನೆಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಸಿಂಥೆಟಿಕ್ ಅಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೊಟ್ಟಿರುವ ಅನುದಾನದಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆಗೆ ಮೊಟ್ಟ ಮೊದಲನೆಯದಾಗಿ ಬ್ಯಾಸ್ಕೆಟ್ಬಾಲ್ ಸಿಂಥೆಟಿಕ್ ಅಂಗಣ ಉದ್ಘಾಟಿಸಿರುವುದು ನನಗೆ ಹೆಮ್ಮೆಯ ವಿಷಯ. ನಾನು ಸಹ ಬ್ಯಾಸ್ಕೆಟ್ಬಾಲ್ ಕ್ರೀಡಾಪಟುವಾಗಿ ಸುಮಾರು ಬ್ಯಾಸ್ಕೆಟ್ಬಾಲ್ ತಂಡಗಳ ವಿರುದ್ಧ ಸೆಣಸಾಡಿ ನಮ್ಮ ತಂಡ ಜಯ ಸಾಧಿಸಿತ್ತು. ವಿವಿಧ ಜಿಲ್ಲೆಗಳಿಂದ ಬ್ಯಾಸ್ಕೆಟ್ಬಾಲ್ ಕ್ರೀಡೆಗೆ ಸ್ಪರ್ಧಿಸಲು ಬಂದಿರುವ ಸ್ಪರ್ಧಿಗಳಿಗೆ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಸೋಲು ಗೆಲುವು ಎರಡನ್ನೂ ಸರಿಸಮಾನವಾಗಿ ಸ್ವೀಕರಿಸಿ ಎಂದರು. ಇಲ್ಲಿ ಮಾತನಾಡಿದ್ದಾರೆ. ಮೋಸಸ್ರವರು ಬೆಳೆದು ಬಂತ ಹಾದಿ, ಹಿಂದಿನ ಜಿ.ವಿ. ಗೌಡ್ರವರು ಶಾಸಕರಾಗಿದ್ದಾಗ ಯಾವ ರೀತಿ ನಮ್ಮ ಕಾಲೇಜ್ ಮಂಜೂರಾಗಿ ನನಗೆ ಗೊತ್ತಿರಲಿಲ್ಲ. ನಾವು ಹೇಳಿದ ಮೇಲೆ ನನ್ನ ಬೆಳಕಿಗೆ ಬಂದಿದ್ದೀಗ. ಆನಂತರ ಧ್ರುವನಾರಾಯಣರವರು, ನಂಜುಂಡಸ್ವಾಮಿಯವರು, ಈ ಥರ ಎಲ್ಲ ಶಾಸಕರು, ಮನೆ ಜೇಣ್ಣವ್ರು ನೆನೆಸ್ಕೋಬೇಕು ನಾವು. 13-18ರಲ್ಲಿ ಅವರು ಶಾಸಕರಾಗಿದ್ದರು. ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಈ ಒಂದು ಕ್ರೀಡಾಂಗಣದ ಬೆಳವಣಿಗೆಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಮಾನ್ಯ ಸುರೇಶ್ ರವರು ಇಲ್ಲಿಗೆ ನಮ್ಮ ಜಿಲ್ಲೆಗೆ ಕ್ರೀಡಾ ಅಧಿಕಾರಿಯಾಗಿ ಬಂದ ಮೇಲೆ ಹಿಂದೆ ರೆಗ್ಯುಲರ್ ಕ್ರೀಡಾಧಿಕಾರಿಗಳು ನಮಗೆ ನೇಮಕ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಕೂಡ ಡೆಪ್ಯುಟೇಷನ್ ಮೇಲೆ ಬೇರೆ ಬೇರೆ ಇಲಾಖೆಯವ್ರನ್ನ ಇಲ್ಲಿಗೆ ಜವಾಬ್ದಾರಿ ವಹಿಸ್ತಾ ಇದ್ರು. ವಾಟ್ ಕ್ಯಾನ್ ಎ ಲೈಬ್ರರಿಯನ್ ಕಮ್ ಅಂಡ್ ಡೂ ಇನ್ ರಿಗಾರ್ಡಿಂಗ್ ದ ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್ ಅಂತಕ್ಕಂಥ ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ಅವರು ಬುಕ್ಸ್ ಬಗ್ಗೆ ಕೇಳಿದ್ರೆ ಲೈಬ್ರರಿ ಇಂಥ ಬುಕ್ ಇದೆ ಸರ್ ಮಕ್ಕಳಿಗೆ ವಿದ್ಯಾರ್ಥಿಗಳು ಓದಲಿಕ್ಕೆ ಅಂತಕ್ಕಂಥದ್ದು ಯೂಸ್ ಟು ಗೈಡ್. ಬಟ್ ರಿಗಾರ್ಡಿಂಗ್ ದಿ ಸ್ಪೋರ್ಟ್ಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ಟೇಕ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಚಂದ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ವಿಜಯ್ ಬಳ್ಳಾರಿ, ವೆಂಕಟೇಶ್, ಮೋಸೆಸ್, ಚೇತನ್ ದೊರೈರಾಜು, ಸುಮನ್, ಮಹೇಶ್, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್, ನಗರಸಭೆ ಮಾಜಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ಪಟ್ಟಣದ ಶ್ರೀರಾಮ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಕರ್ನಾಟಕ ತುಮಕೂರು ಕಾವೇರಿ ವಲಯ ಸಹಯೋಗದಿಂದ ಮಾತೃಭೋಜನ ಎಂಬ ವಿನೂತನ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮವನ್ನು ತುಮಕೂರು ಕಾವೇರಿ ವಲಯದ ಶೋಭಾ ಚಾಲನೆ ನೀಡಿ ಮಾತನಾಡಿ, ತಾಯಿಯ ಋಣವನ್ನು ಎಷ್ಟು ಜನ್ಮ ಹುಟ್ಟಿ ಬಂದರೂ ತೀರಿಸೋದಿಕ್ಕೆ ಆಗುವುದಿಲ್ಲ. ತಂದೆ ತಾಯಿ ಮಕ್ಕಳಿಗಾಗಿ ಎಷ್ಟೆಲ್ಲ ಮಾಡುತ್ತಾರೆ, ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು. ಅದು ಒಂದು ರೀತಿ ಬ್ರೈಟ್ ಆಗುತ್ತೆ.
ನೀರು ಹಾಕ್ದಲೇ ಗ್ರೈಂಡ್ ಮಾಡೋದಕ್ಕಾಗುತ್ತೆ. ಅದೇ ರೀತಿ ನಾವು ತಿನ್ನೋದೇ ಸ್ಪೂನ್ಗೆ ಬೆಳ್ಳಿದೇ ಇರಲಿ, ಪ್ಲಾಸ್ಟಿಕ್ದೇ ಇರಲಿ, ಸ್ಟೀಲ್ದೇ ಇರಲಿ, ಆ ಸ್ಪೂನನ್ನು ನೀವು ಬಾಯಿಗೆ ತಗೊಂಡೋದಾಗ ಸ್ಮೆಲ್ ಬರ್ಬೋದು, ಆದರೆ ಬೇಗ ಬಾಯಲ್ಲಿ ಕಲ್ಲು ರಸ ಉತ್ಪತ್ತಿ ಆಗಲ್ಲ. ಆಗ ಜೀರ್ಣಕ್ರಿಯೆ ಚೆನ್ನಾಗಾಗಲ್ಲ, ಮಲಬದ್ಧತೆ ಆಗುತ್ತೆ, ಅಸಿಡಿಟಿ ಆಗುತ್ತೆ. ಏನು ಈಗ ಹೇಳ್ತಾ ಇದ್ರು ಆಯುರ್ವೇದಿಕ್ ಡಾಕ್ಟರ್ಗಳು ಬರುವಂತಹ ಸಮಸ್ಯೆಗಳ ಬಗ್ಗೆ ಎಲ್ಲ ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ. ಮೊದಲು ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಅಲ್ವಾ? ಇನ್ನು ನಾವು ಮಾತೃಬೋಧನಾ ಅಂತಾನೆ ಯಾಕೆ ಮತ್ತೆ ಹೆಸರಿಟ್ಟು ಕಾರ್ಯಕ್ರಮದಲ್ಲಿ ಆಯುರ್ವೇದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅನಂತಕುಮಾರ್, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಜಿಲ್ಲಾ ಸಂಚಾಲಕ ರವಿ, ತಾಲೂಕು ಅಧ್ಯಕ್ಷ ಮಹೇಶ್ ಕುಮಾರ್ ದೊಡ್ಡಣ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಕೇಂದ್ರ ಸರ್ಕಾರವು ಕಾರ್ಮಿಕರ ಕಾಯ್ದೆ ರದ್ದು ಮಾಡಿ ಕಟ್ಟಡ ಕಾರ್ಮಿಕರ ಸವಲತ್ತುಗಳನ್ನು ಕಸಿದುಕೊಂಡು ಕಾರ್ಮಿಕರಿಗೆ ಅನ್ಯಾಯವೆಸಗಿದೆ ಎಂದು ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ರಾಜ್ಯಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಆರೋಪಿಸಿದರು. ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ವಲಯ ಕಾರ್ಮಿಕರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾರ್ಮಿಕರು ಸಮಾವೇಶ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ. ಕಟ್ಟಡ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಫೆಬ್ರವರಿ 12ರಂದು ರಾಜ್ಯವ್ಯಾಪ್ತಿ ದೊಡ್ಡ ಹೋರಾಟ ಮಾಡುತ್ತಿದ್ದು, ಅಂದು ಎಲ್ಲರೂ ಕೆಲಸ ಮಾಡದೆ ಹೋರಾಟ ಮಾಡುವುದಕ್ಕೆ ಮುಂದಾಗಬೇಕೆಂದು ತಿಳಿಸಿದರು. ಆಗಬೇಕು ಅಂತೇಳಿ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಹೋರಾಟಕ್ಕೆ ತಯಾರಿದ್ದೀರಾ ಇಲ್ವಾ? ಹಾಗೆ ಅಂಥ ಉತ್ಸಾಹದಿಂದ ಆ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಆ ಹೋರಾಟ ಮಾಡೋದ್ರ ಮುಖಾಂತರವಾಗಿ ಅಧಿಕಾರದಲ್ಲಿ ಯಾರಿದ್ದಾರೆ ಅವರು ಈ ಕಾನೂನನ್ನು ರದ್ದು ಮಾಡಿದಾರಲ್ಲ, ಅದರಿಂದಾಗಿ ಅವರಿಗೆ ಒಂದು ಬುದ್ಧಿ ಕಲಿಸುವಂಥ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಆ ಫೆಬ್ರವರಿ 12ನೇ ತಾರೀಕಿಗೆ ಆಗಬೇಕು. ಬರೀ ಮುಷ್ಕರ ಮಾಡೋದು ಮಾತ್ರ ಅಲ್ಲ, ಇವತ್ತಿನಿಂದಲೇ ಇದರ ಬಗ್ಗೆ ನೀವು ಪ್ರಚಾರಗಳನ್ನು ಮಾಡಬೇಕು. ಒಂದು ಕಡೆ ಗಾರೆ ಮಾಡ್ತಾ ಇರುವಾಗ ಇನ್ನೊಂದು ಕಡೆ ಇಂಥದ್ದೊಂದು ಕಾನೂನು ಬರ್ತದೆ, ಹೀಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಹೇಳಿ ನಿಮ್ಮ ಕಟ್ಟಡ ಕಾರ್ಮಿಕರ ಜೊತೆ ಮಾತಾಡಬೇಕು. ಮನೆಯಲ್ಲಿ ನಿಮ್ಮ ಮಿಸೆಸ್ ಹತ್ರನೂ, ಕರಡಿನ ಹತ್ರನೂ, ಮಕ್ಕಳ ಹತ್ರನೂ ಈ ರೀತಿ ಕಾನೂನು ಬರ್ತಾ ಇದೆ, ನಮಗೆಲ್ಲ ಸಿಗೋ ಸವಲತ್ತುಗಳು ಹೋಗ್ತದೆ ಮುಂದಿನ ದಿವಸದಲ್ಲಿ ಅಂತೇಳಿ ಹೇಳಿ ಮಾತಾಡಬೇಕು. ಇದನ್ನು ವಿರೋಧ ಮಾಡಬೇಕು ಅಂತೇಳಿ ಅವ್ರ ಹತ್ರ ಮಾತಾಡಬೇಕು. ಮತ್ತೆ ಈ ಕಾನೂನಿನ ಜೊತೆಯಲ್ಲಿ ಕಾರ್ಮಿಕರಿಗೆ ಇದು ತೊಂದರೆ ಆಗೋ ಜೊತೆಯಲ್ಲಿ ಇವತ್ತು ರೈತರು ಕೂಡ ಇದ್ದಾರೆ. ಆ ರೈತರಿಗೂ ಕೂಡ ಅನೇಕ ತೊಂದರೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಅವರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ನಿಮ್ಮ ಕಟ್ಟಡ ಕಾರ್ಮಿಕರಲ್ಲೂ ಕೂಡ ಕೆಲವರು ರೈತರಿರ್ಬೋದು, ಸಣ್ಣ ರೈತರು ನೀವು ಖಂಡಿತ ಇರ್ತೀರಿ. ಅಲ್ಲದೆ ಕೆಲವರು ಕೃಷಿ ಕೂಲಿಕಾರರಾಗಿ ನೀವು ಕೆಲಸ ಮಾಡ್ತೀರಿ, ರೈತರ ಹೊಲಗಳಲ್ಲಿ ಕೆಲಸ ಮಾಡ್ತೀರಿ. ಅಂಥದ್ದೊಂದು ಕೂಡ ಇವತ್ತು ಕಾನೂನನ್ನು ತಂದು ಅದನ್ನು ಕೂಡ ತೊಂದರೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚು ಕಡಿಮೆ ಉದ್ಯೋಗ ಖಾತ್ರಿಯಲ್ಲಿ ನೀವು. ಸಮಾವೇಶದಲ್ಲಿ ರಾಜ್ಯ ಕಾರ್ಯದರ್ಶಿ ಲಿಂಗರಾಜು, ತಾಲೂಕು ಕಾರ್ಯದರ್ಶಿ ತಿಮ್ಮೇಗೌಡ, ಖಜಾಂಚಿ ಮಂಟೇಸ್ವಾಮಿ, ಸಿಐಟಿಯು ಮುಖಂಡೆ ಮಹದೇವಮ್ಮ, ಶಿವಕುಮಾರ್ ಸೇರಿದಂತೆ ಹಲವರು ಇದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಶ್ರೀ ಅನ್ನದಾನೇಶ್ವರ ಮಹಾತ್ಮೆ ಚಲನಚಿತ್ರ ಚಿತ್ರೀಕರಣ ಭಾನುವಾರದಂದು ಜರುಗಿತು. ಚಿತ್ರೀಕರಣ ತಂಡದ ಮುಖ್ಯಸ್ಥರಾದ ಗೌರಿಯವರು ಮಾಧ್ಯಮದ ಜೊತೆ ಮಾತನಾಡಿ, ನಡೆದಾಡುವ ದೇವರು ಅಭಿನವ ಚನ್ನಬಸವಣ್ಣ ಎಂದು ಖ್ಯಾತಿ ಗಳಿಸಿರುವ ಮುಂಡರಗಿಯ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮೀಜಿಯವರ ಜೀವನ ಚರಿತ್ರೆ ಒಳಗೊಂಡ ಚಿತ್ರವೂ ಇದಾಗಿದೆ. ಚಿತ್ರದಲ್ಲಿ ಸಾಕಷ್ಟು ಹಿರಿಯ ಕಿರಿಯ ನಟನಟಿಯರು ಪಾತ್ರ ನಿರ್ವಹಿಸಿದ್ದಾರೆ. ಕೊಪ್ಪಳ, ಗದಗ, ಕುಕನೂರು ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಪ್ರೇಕ್ಷಕರಿಗೆ ಮನರಂಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯೂ ಒಳಗೊಂಡಿದೆ. ಜನರು ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕೆಂದು ಕೋರಿದರು. ಹಾಗಾಗಿ ಇದು ಕೆಲವು ಒಂದು 6 ತಿಂಗಳಿಂದ ಇದು ಶೂಟಿಂಗ್ ಮಾಡ್ತಾ ಇದ್ವಿ. ಈಗ ಕೊನೆ ಮೂಮೆಂಟ್ ಅಲ್ಲಿದೆ. 2 ದಿವಸ ಮುಗಿದ್ರೆ ಶೂಟಿಂಗ್ ಫಿನಿಶ್ ಆಯಿತು. ಈಗ ಅತಿ ಶೀಘ್ರದಲ್ಲಿ 6ನೇ ತಾರೀಕಿಗೆ ಸಾಂಗನ್ನು ಬಿಡುಗಡೆ ಮಾಡ್ತಿದ್ವಿ ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ. ಹಾಗಾಗಿ ಈ ಚಿತ್ರವನ್ನ ಎಲ್ಲರೂ ನೋಡಬೇಕು. ಯಾಕಂದ್ರೆ ಇದರಲ್ಲಿ ಬಹಳ ಒಂದು ಒಳ್ಳೆ ಮೆಸೇಜ್ ಇದೆ. ಏನಂದ್ರೆ ಮಕ್ಕಳುಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾವ ರೀತಿ ಗುರುಗಳಿಗೆ ಒಂದು ಗೌರವ ಕೊಡಬೇಕು, ಯಾವ ರೀತಿ ನಾವು ತಂದೆ ತಾಯಿಗೆ ಗೌರವ ಕೊಡಬೇಕು, ನಾವು ಯಾವ ಥರ ಸಂಸ್ಕಾರ ಕಲಿಬೇಕು ಅನ್ನೋದನ್ನ ಈ ಚಿತ್ರದಲ್ಲಿ, ಇಡೀ ಚಿತ್ರದಲ್ಲಿ ಒಂದೊಂದು ಪಾರ್ಟಲ್ಲೂ ಒಂದೊಂದು ಮೆಸೇಜನ್ನ ನಾನು ತೋರಿಸಿದ್ದೀನಿ. ದಯವಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲರೂ ಈ ಚಿತ್ರನ ನೋಡಿ ಅರಸಬೇಕು, ಆರೈಸಬೇಕು. ಇಲ್ಲಿ ಕ್ಯಾಮ್ರಾಮನ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು. ಈಗ ಪ್ರೊಡ್ಯೂಸರ್ ಇದ್ರೇನೆ ಎಲ್ಲರೂ ನಮಗೆ, ಎಲ್ಲ ಕ್ಯಾಮ್ರಾಮನ್ ಬರೋದು, ಡೈರೆಕ್ಟರ್ ಬರೋದು. ಈ ಸಂದರ್ಭದಲ್ಲಿ ಮಹಾದೇವ ಸ್ವಾಮೀಜಿ, ವಿವಿಧ ಕಲಾವಿದರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋರ್ಟ್ ಆದೇಶ ಉಲ್ಲಂಘನೆ, ಮಠದ ಆಸ್ತಿ ಮಾರಾಟ, ಮುರುಘಾಶ್ರೀ ವಿರುದ್ಧ ಮತ್ತೊಂದು ಆರೋಪ.
ಸಾರ್ವಜನಿಕ ಶಿಕ್ಷಣ ಉಳಿಸಿ, ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ತಡೆಯಿರಿ, ಎಐಡಿಎಸ್ಒ ಕರೆ. ಅಪಾಯಕಾರಿ ವಿದ್ಯುತ್ ಲೈನ್, ಕೃಷಿ ಕಾರ್ಮಿಕರ ಜೀವಕ್ಕೆ ಕಂಟಕ, ಸಕಲೇಶಪುರದಲ್ಲಿ ಧರಣಿ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.